ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರೇ, ಎದುರುಗಡೆಗೆ ಆಗಮಿಸಿರುವಂಥ ಎಲ್ಲ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, ತುಂಬ ಸಂತೋಷದ ಕ್ಷಣ. ಸಂಘದ ಹಿರಿಯರಾದ ಡಾಕ್ಟರ್ ಪ್ರಭಾಕರ್ ಭಟ್ ಅವರು ಸಂಪೂರ್ಣವಾಗಿ ಇವತ್ತಿನ ಕಾರ್ಯಕ್ರಮ, ಇದರ ಮಹತ್ವ, ಇಲ್ಲಿ ಇರುವಂಥ ಸೇವಾ, ರಾಷ್ಟ್ರ, ಧರ್ಮ, ಇದೆಲ್ಲದರ ಬಗ್ಗೆ ನಮಗೆ ಸುಂದರವಾದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಮನೆ ನೋಡುವಾಗ ಕೂಡ ತುಂಬ ಆನಂದ ಆಗುತ್ತೆ. ವೇದಿಕೆಯಲ್ಲಿ ಅದರ ಮೊದಲಿನ ಮನೆ ಹೇಗಿತ್ತು ಎನ್ನುವಂಥ ಚಿತ್ರವನ್ನು ಕೂಡ ಹಾಕಿದ್ದಾರೆ. ಇದು ಯಾವುದೇ ಪ್ರಚಾರಕ್ಕಲ್ಲ, ಸಂತೋಷ್ ಹೇಳಿದರು, ಇದು ಪ್ರಚಾರಕ್ಕಲ್ಲ, ಇದು ದೊಡ್ಡ ಕಾರ್ಯಕ್ರಮ ಮಾಡುವಂಥ ಉದ್ದೇಶವೂ ಇಲ್ಲ ಅಂತ. ಆದರೆ ಈ ಕಾರ್ಯಕ್ರಮ ಇನ್ಯಾರೋ 4 ಜನರಿಗೆ ತಾನು ಸಮಾಜದಲ್ಲಿ ಏನೋ ಒಂದು ಕೆಲಸವನ್ನು ಮಾಡಬೇಕು, ಮಾಡಿದ್ದರ ಖುಷಿ ಏನು ಅಂತ ಹೇಳುವಂಥದ್ದನ್ನು ಅನುಭವಿಸಬೇಕು ಅಂತ ಅನಿಸುತ್ತೆ ಅನ್ನುವ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಯೋಜನೆ ಮಾಡ್ತಾ ಇದ್ದೇವೆ ಅಂತೇಳಿ ಹೇಳಿದರು. ಮನೆ ಕಟ್ಟುವುದು ಸುಲಭ ಅಲ್ಲ, ನಮಗೆಲ್ಲರಿಗೂ ಗೊತ್ತಿದೆ. ಮನೆ ಕಟ್ಟಿ ನೋಡು, ಮದುವೆ ಆಗಿ ನೋಡು ಅಂತ ಹೇಳುವಂಥದ್ದು ಒಂದು ಗಾದೆಯೇ ಇದೆ. ಆದರೆ ಸಂತೋಷ್ ಅವರು ಹೇಳಿದರು, ಇದು 3ನೇ ಮನೆ ನಾನು ಕಟ್ಟಿಕೊಡ್ತಾ ಇರೋದು ಅಂತ. ನಿಶ್ಚಿತವಾಗಿ ಅವರಿಗೆ ದೇವರು ಕೊಟ್ಟಂಥ ಒಂದು ಆಶೀರ್ವಾದ, ಒಂದು ಸೌಭಾಗ್ಯ ಅಂತ ಹೇಳಬೇಕು. ಇಂಥ ಶಕ್ತಿ ಇನ್ನಷ್ಟು ಹೆಚ್ಚು ಬೆಳೀಲಿ, ಎಲ್ಲರಿಗೂ ಆ ಥರದ ಕೈ ಜೋಡಿಸುವಂಥ ಒಂದು ಅವಕಾಶ ಬರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಹಿಂದೂ ಧರ್ಮದಲ್ಲಿ ಮನೆ ಎನ್ನುವಂಥದ್ದು ಇದೊಂದು ಕೇವಲ ಕಟ್ಟಡ ಅಲ್ಲ. ಇದು ಕಲ್ಲು, ಮಣ್ಣು, ಸಿಮೆಂಟು ಇದರಿಂದ ಸೇರಿದರೆ ಒಂದು ಕಟ್ಟಡ ಅಂತ ನಿರ್ಮಾಣ ಆಗುತ್ತೆ. ಕಟ್ಟಡ ತುಂಬ ಜನ ಕಟ್ತಾರೆ, ಆದರೆ ಸಂತೋಷ ಕಟ್ಟಿಕೊಟ್ಟಿರುವಂಥದ್ದು ಒಂದು ಮನೆ, ಒಂದು ಗೃಹ, ಅಲ್ಲಿ ನಿವಾಸಕ್ಕೆ ಬೇಕಾಗಿರುವಂಥ ಒಂದು ಜಾಗ. ನಮ್ಮ ಮನೆಗಳನ್ನು ಹೇಗೆ ನಿರ್ಮಾಣ ಮಾಡ್ತೇವೆ ಅಂತ ನಾವು ಯೋಚನೆ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಎಷ್ಟು ದೊಡ್ಡದಾಗಿರ್ತಕ್ಕಂಥ ಮನೆಯನ್ನು ಬೇಕಿದ್ರೂ ಕಟ್ಬೋದು, ಬಂಗಲೆಯನ್ನು ಕಟ್ಬೋದು, ಅರಮನೆಯಂಥ ಮನೆಗಳನ್ನು ಕಟ್ಟಿದವರು ಇದ್ದಾರೆ. ಕಟ್ಟಡ ಕಟ್ಟಿದ ಮಾತ್ರಕ್ಕೆ ಅದು ಮನೆ ಆಗ್ತದ ಅಂತ ಕೇಳಿದರೆ ಅದು ಮನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವೆಲ್ಲರೂ ಈ ಮನೆಯ ಹಸ್ತಾಂತರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ನಾವು ನಮ್ಮ ಮನೆಗಳ ನಿರ್ಮಾಣವನ್ನು ಮಾಡ್ಬೋದಾ? ಮನೆ ಕಟ್ಟಡ ಇದೆ ನಮ್ಮಲ್ಲಿ, ಮನೆಗಳು ಇದೆ ನಮ್ಮಲ್ಲಿ. ಅದರ ಹಿಂದೂ ಮನೆ ಅಂದರೆ ಏನಿರಬೇಕು ಎನ್ನುವಂಥದ್ದನ್ನು ಹಿರಿಯರು ಹೇಳಿದ್ದಾರೆ. ಅದನ್ನು ನಾನು ಒಂದು ಸಲ ಪ್ರಸ್ತಾಪ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ನಾವೆಲ್ಲ ನಮ್ಮ ಮನೆಗಳನ್ನು ಆ ರೀತಿಯಲ್ಲಿ ನಿರ್ಮಾಣ ಮಾಡಿದರೆ ಹಿಂದೂ ಸಮಾಜ ಶಕ್ತಿಶಾಲಿಯಾಗುತ್ತೆ ಎನ್ನುವಂಥದ್ದು ಅದು ನಿಜವಾಗಿಯೂ ಆಗಿರತಕ್ಕಂಥದ್ದು. ಹಾಗಾದರೆ ನಮ್ಮ ಮನೆಗಳು ಹೇಗಿರಬೇಕು? ನಮ್ಮ ಮನೆಗಳಲ್ಲಿ 4 ಸಂಗತಿಗಳಿರಬೇಕು ಅಂತೇಳಿ ಹೇಳ್ತಾರೆ. ಎಲ್ಲರ ಮನೆಗಳಲ್ಲೂ ಇರಬೇಕಾದಂಥದ್ದು. ಒಂದು, ಮೊದಲನೆಯದ್ದು, ಮನೆ ಒಂದು ವಿದ್ಯಾಲಯ ಆಗಬೇಕು ಅಂತ ಹೇಳ್ತಾರೆ. ಮನೆ ವಿದ್ಯಾಲಯ ಅಂದ್ರೇನು? ನಾವು ABCD ಆಯಿ ಕಲಿಸ್ತೇವೆ ಅಂಥೇಳಿ ಅಲ್ಲ ವಿದ್ಯಾಭ್ಯಾಸ ಅಂತ ಹೇಳಿದರೆ. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತೇಳಿ ಹೇಳ್ತಾ ಇದ್ರು. ಯಾಕಂದರೆ ಒಂದು ಮಗುವಿಗೆ ಸಂಸ್ಕಾರದ ಪಾಠವನ್ನು ಹೇಳಿಕೊಡ್ತಾ ಇದ್ದದ್ದು ತಾಯಿ. ಬೆಳಗಾತ ಬೇಗ ಏಳಬೇಕು, ದೇವರಿಗೆ ನಮಸ್ಕಾರ ಮಾಡಬೇಕು, ತಂದೆ ತಾಯಿ ಆಶೀರ್ವಾದ ತಗೊಳ್ಬೇಕು, ಹಿರಿಯರಾಗಿ ಗೌರವಿಸಬೇಕು ಅಂತ ಹೇಳಿಕೊಟ್ಟಿದ್ದು ತಾಯಿ. ಸುಳ್ಳು ಹೇಳಬಾರ್ದು, ಸತ್ಯವನ್ನು ಹೇಳಬೇಕು ಅಂತ ಹೇಳಿಕೊಟ್ಟದ್ದು ತಾಯಿ. ಅಂದರೆ ಮನೆ ಒಂದು ವಿದ್ಯಾಲಯ ಆಗಿತ್ತು. ಈ ಎಲ್ಲ ಸಂಗತಿಗಳನ್ನು ಮಕ್ಕಳಿಗೆ ಹೇಳಿಕೊಡ್ತಾ ಮಕ್ಕಳು ಬೆಳೀತಾ ಇದ್ದರು. ಅದರಿಂದಾಗಿ ಹಿಂದೂ ಸಮಾಜ ಸಂಸ್ಕಾರಯುಕ್ತ ಸಮಾಜವಾಗಿತ್ತು. ಇವತ್ತಿಗೂ ಸಂಸ್ಕಾರಯುಕ್ತ ಸಮಾಜ ಆಗಿದೆ. ಆ ಸಂಸ್ಕಾರ ಸಿಕ್ಕಿರುವಂಥದ್ದು ಒಂದು ಮನೆಯಲ್ಲಿ. ಅಂಥ ಮನೆ ನಮ್ಮದಾಗಿದೆಯಾ? ಆಗ ಅದು ಮನೆ ಅಂತ ಕಳಿಸಿಕೊಳ್ಳಲಿಕ್ಕೆ ಯೋಗ್ಯ ಆಗುತ್ತೆ. ಅದಕ್ಕಾಗಿ ವಿದ್ಯಾಲಯ ಅಂತ ಹೇಳಿದ ತಕ್ಷಣ ಪಾಠ ಪುಸ್ತಕದಲ್ಲಿರುವುದನ್ನು ಕಲಿಸಬೇಕು ಅಂತಲ್ಲ, ಹಿಂದೂ ಸಮಾಜಕ್ಕೆ ಪೂರಕವಾದಂಥ ಸಂಸ್ಕೃತಿಯನ್ನು ಕಲಿಸುವಂಥ ಪಾಠಶಾಲೆ ನಮ್ದಾಗತ್ತ ಅಂತ. ಇದು ಮೊದಲನೇದು, ವಿದ್ಯಾಲಯ ಆಗಬೇಕು ಅಂತ. ಎರಡನೇದು, ನನ್ನ ಮನೆ ದೇವಾಲಯ ಆಗಬೇಕು ಅಂತ ಹೇಳ್ತೀವಿ. ಇದು ಎರಡನೇದು. ದೇವಾಲಯ ಅಂದರೆ ಅಲ್ಲಿ ಏನೋ ಮೂರ್ತಿ ಇರಬೇಕು, ಪೂಜೆ ಮಾಡಬೇಕು, ದಿನನಿತ್ಯ ನೈವೇದ್ಯ ಪ್ರಸಾದ ಮಾಡಬೇಕು ಅಂತ ಅರ್ಥ ಅಲ್ಲ. ಬದಲಾಗಿ ಆ ಮನೆಯಲ್ಲಿ ಒಂದು ದೇವರ ಭಾವಚಿತ್ರ ಇರಬೇಕು. ಮನೆಯ ಸದಸ್ಯರೆಲ್ಲರೂ ಒಂದು 5 ನಿಮಿಷ ದೇವರ ಮುಂದೆ ಕುಳಿತು ಒಂದು ಹಾಡು, ಒಂದು ಭಜನೆ, ಒಂದು ಶ್ಲೋಕ ಹೇಳುವಷ್ಟಾದರೂ ಒಂದು ಅವಕಾಶ ಇರುತ್ತಾ ನಮ್ಮ ಮನೆಗಳಲ್ಲಿ? ಅದನ್ನು ದೇವಾಲಯ ಆಗುತ್ತೆ ಆ ಮನೆ. ಯಾವಾಗ ಮನೆ ವಿದ್ಯಾಲಯ ಮತ್ತು ದೇವಾಲಯ ಆಗುತ್ತಾ ಆ ಮನೆಗಳಲ್ಲಿ ಕೆಟ್ಟ ಸಂಗತಿಗಳು ನಡೆಯಲ್ಲ. ಅದಕ್ಕಾಗಿ ಮನೆ ಯಾಕೆ ಆಗಬೇಕು ಅಂದರೆ, ಮನೆ ಎಲ್ಲ ಸಂಗತಿಗಳಿಗೂ ಶಕ್ತಿ ಕೊಡುವಂಥದ್ದು. ಅಲ್ಲಿ ಕುಣಿತ, ಇನ್ಯಾವುದೋ ದುರ್ವ್ಯಸನಗಳು ಆ ಮನೆಯೊಳಗೆ ಬರಬಾರ್ದು ಅಂತ ಆಗಬೇಕಿದ್ರೆ ಆ ಮನೆ ದೇವಾಲಯವೂ ಆಗಬೇಕು, ವಿದ್ಯಾಲಯವೂ ಆಗಬೇಕು. ಹಾಗಾದ್ರೆ ಇದೆರಡು ಆದರೆ ಸಾಕ? 3ನೇದು ಆದರಾಲಯ ಆಗಬೇಕು ಅಂತ. ಅತಿಥಿಗಳು ಬರುವಾಗ ನಮ್ಗೆ ಖುಷಿ ಆಗುತ್ತಾ? ಅಲ್ಲ, ಯಾಕೆ ಬಂದ್ರಪ್ಪ ಇವರು ಅಂತ ಅನಿಸುತ್ತಾ? ನೆರೆಹೊರೆಯವರು ಮನೆಗೆ ಬಂದಾಗ ನಾವು ಸ್ವಾಗತ ಮಾಡ್ತೇವ? ಸಂಬಂಧಿಕರು ಬಂದಾಗ ನಾವು ಪ್ರೀತಿಯಿಂದ ಕಾಣ್ತೇವ? ಹಾಲು ಕೊಡ್ಲಿಕ್ಕೆ ಇಲ್ಲದೇ ಇರ್ಬೋದು, ಆದರೆ 1 ಗ್ಲಾಸ್ ನೀರನ್ನು ಪ್ರೀತಿಯಿಂದ ಕೊಡ್ತೀವ, ಬೆಲ್ಲವನ್ನು ಇಡ್ತೀವ.
ಯಾವ ಮನೆ ಆದರಾಲಯ ಆಗುತ್ತೆ, ಯಾವ ಮನೆಯೊಳಗೆ ಪ್ರವೇಶಕ್ಕೆ ಯಾವುದೇ ಜಾತಿಯನ್ನು ನಾವು ನೋಡಲ್ಲ, ಯಾವ ಜಾತಿಯವರು ಬೇಕಿದ್ರೂ ನಮ್ಮ ಮನೆಯೊಳಗೆ ಬರ್ಬೋದು ಅಂತ ಹೇಳುವಂಥ ಆದರಾಲಯದ ಆತಿಥ್ಯದ ಮನೋಭಾವ ನಮ್ಮ ಮನೆಯಲ್ಲಿದೆಯಾ? ಹಿಂದೂ ಸಮಾಜಕ್ಕೆ ಇವತ್ತು ಅದು ಬೇಕಾಗಿರುವುದು. ಬರೀ ದೊಡ್ಡದಾಗಿರತಕ್ಕಂಥ ಸಮಾಜವನ್ನು ನಾವು ಅಸ್ಪೃಶ್ಯತೆ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ ಬಹಳ ದೂರ ಇಟ್ಟಿದ್ದೇವೆ, ಬಹಳ ಅನ್ಯಾಯ ಮಾಡಿದ್ದೇವೆ ನಾವು ಒಂದು ಸಮಾಜಕ್ಕೆ. ನಮ್ಮ ಮನೆಗಳು ಆದರಾಲಯದ ರೀತಿಯಲ್ಲಿ ಬಾಗಿಲನ್ನು ತೆರೆದು ಹಿಂದೂ ಸಮಾಜದ ಎಲ್ಲರಿಗೂ ಸ್ವಾಗತವನ್ನು ಕೊಡುವಂಥ ಒಂದು ಮನೆ ಆದರೆ ಅದು ಆದರಾಲಯ ಆಗುತ್ತೆ. ಅದಕ್ಕಾಗಿ ಇದು 3ನೇದು, ನನ್ನ ಮನೆ ಆದರಾಲಯ ಆಗಿದೆಯಾ ಅಂತ ನೋಡಬೇಕು. 4ನೆಯ ಮನೆ ನಮ್ಮದು ಸೇವಾಲಯ ಆಗಬೇಕು ಅಂತ. ಸೇವಾಲಯ ಇವತ್ತು ಸಂತೋಷ ಮಾಡಿದ್ದಾರೆ, ಸ್ವಲ್ಪ ದೊಡ್ಡ ಕೆಲಸ, ಎಲ್ಲರಿಂದ ಮಾಡಲಿಕ್ಕಾಗತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸಣ್ಣ ಪುಟ್ಟ ಸೇವೆ ಮಾಡ್ಬೋದು. ಅಕ್ಕಪಕ್ಕದ ಮನೆಯ ಮಗುವಿಗೆ SSLCಗೆ ಬಂದಿದೆ, ನನ್ನ ಮನೆಯಲ್ಲಿ ಸ್ವಲ್ಪ ಹೇಳಿಕೊಡುವಂಥ ಕೆಲಸ ಮಾಡ್ಬೋದು, ಅದು ಸೇವೆ. ನನ್ನ ಮನೆಯಲ್ಲಿ 4 ಜನರನ್ನು ಸೇರಿಸಿ ಭಜನೆ ಮಾಡಿದರೆ ಅದು ಸೇವೆ. ಸುತ್ತಮುತ್ತಲ ಇರತಕ್ಕಂಥ ಪ್ರದೇಶವನ್ನು ಸ್ವಚ್ಛ ಮಾಡಿದ್ದೇವೆ, ಅದು ಸೇವೆ. ಒಂದು ಗಿಡವನ್ನು ನೆಟ್ಟು ಅದಕ್ಕೆ ನೀರು ಹಾಕಿ ಬೆಳೆಸ್ತೇವೆ, ಅದು ಸೇವೆ. ಪ್ಲಾಸ್ಟಿಕ್ ಉಪಯೋಗವನ್ನು ಕಡಿಮೆ ಮಾಡ್ತೇವೆ, ಅದು ಸೇವೆ. ಎಲ್ಲ ಸಂಗತಿಗಳನ್ನು ಮಾಡಿದಾಗ ಆ ಮನೆ ಸೇವಾಲಯ ಆಗುತ್ತೆ. ಅದಕ್ಕಾಗಿ ಎಲ್ಲ ಹಿಂದೂ ಮನೆಗಳು ಈ 4 ಗುಣಗಳನ್ನು ಬೆಳೆಸಿಕೊಳ್ಳಬೇಕು ಅಂತೇಳಿ ಹೇಳ್ತಾರೆ. ವಿದ್ಯಾಲಯ ಆಗಬೇಕು, ದೇವಾಲಯ ಆಗಬೇಕು, ಆದರಾಲಯ ಆಗಬೇಕು, ಸೇವಾಲಯ ಆಗಬೇಕು ಅಂತ. ಎಲ್ಲ ಮನೆಗಳು ಇದಾದರೆ ಇವತ್ತು ಜಗತ್ತಿಗೆ ಮಾರ್ಗದರ್ಶನ ಮಾಡತಕ್ಕಂಥ ಸಮಾಜ ಇದ್ದರೆ ಜಗತ್ತಿನ 200 ದೇಶಗಳಲ್ಲಿ ಅದು ಹಿಂದೂ ದೇಶ ಮಾತ್ರ. ಇನ್ಯಾರಿಗೂ ಮಾರ್ಗದರ್ಶನ ಮಾಡುವಂಥ ಹಕ್ಕು ಇಲ್ಲ, ಅಂಥ ವಿಚಾರಗಳು ಅಲ್ಲಿಲ್ಲ. ಎಲ್ಲರೂ ಇನ್ನೊಂದು ದೇಶವನ್ನು ಹೇಗೆ ಒಳಗೆ ಹಾಕುವುದು, ಇನ್ನೊಂದು ದೇಶವನ್ನು ಹೇಗೆ ದುರ್ಬಲ ಮಾಡುವುದು ಅಂತ ಯೋಚನೆ ಮಾಡಿದರೆ ಹಿಂದೂ ಸಮಾಜ ಯೋಚನೆ ಮಾಡುತ್ತೆ, ಇಡೀ ಜಗತ್ತನ್ನು ಒಂದು ಮಾಡುವುದು ಹೇಗೆ, ಇಡೀ ಜಗತ್ತು ನನ್ನ ಸಹೋದರರು, ಜಗದ್ಹಿತಾಯಚ, ಇಡೀ ಜಗತ್ತು ಒಂದು ಕುಟುಂಬ ಇದ್ದಂತೆ ಅಂತ ಹೇಳಿದಂಥ ಏಕಮಾತ್ರ ದೇಶ ಅದು ನಮ್ಮ ಭಾರತ. ಆದರೆ ಇವತ್ತು ಭಾರತ ಅಂಥ ಸಂಸ್ಕೃತಿಯ ಉದ್ದೀಪನ ಆಗಬೇಕಾಗಿದೆ. ಆ ಉದ್ದೀಪನಕ್ಕೆ ಬೇಕಾಗಿರುವಂಥದ್ದು ಸೇವೆ ಮತ್ತು ತ್ಯಾಗ. ಡಾಕ್ಟರ್ ಅದನ್ನು ಚೆನ್ನಾಗಿ ಹೇಳಿದರು. ಅಂಥ ಕೆಲಸವನ್ನು ನಾವು ನಮ್ಮ ಕೈಲಾದ ಮಟ್ಟಿಗೆ ಮಾಡಿದರೆ, ನಮ್ಮ ಕೈಲಾದಂಥ ಸೇವೆ ಮಾಡಿದಾಗ ಸಮಾಜಕ್ಕೆ ಒಂದು ದೊಡ್ಡ ಕೆಲಸ ಆಗುತ್ತೆ. ನಮ್ಮಲ್ಲಿ 140 ಕೋಟಿ ಜನ ಇದ್ದೇವೆ. ನಾವೆಲ್ಲರೂ ಒಂದು ಹೆಜ್ಜೆ ಮುಂದೆ ಹೋದರೆ 140 ಕೋಟಿ ಹೆಜ್ಜೆ ಇಡೀ ದೇಶ ಮುಂದಕ್ಕೆ ಹೋದಾಗ ಆಗುತ್ತೆ. ಅದಕ್ಕಾಗಿ ಒಂದು ಸಣ್ಣ ಸಣ್ಣ ಕೆಲಸಗಳಿಗೆ ನಾವು ಕೈ ಜೋಡಿಸೋಣ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭ ಆಗಿ 100ನೇ ವರ್ಷ. ಆ 100ನೇ ವರ್ಷದ ನಿಮಿತ್ತ ಇವತ್ತು ಈ ಸೇವಾ ಕೆಲಸವನ್ನು ಸಂತೋಷ್ ಅವರು ಇದನ್ನು ಕೈಗೆತ್ತಿಕೊಂಡರು, ಯಶಸ್ವಿಯಾಗಿ ಮಾಡಿದರು. ಸಂಘದ 100ನೇ ವರ್ಷ ಅಂದರೆ ಸಂಘ ಏನೂ ಮಾಡುವುದಿಲ್ಲ, ಆದರೆ ಸಂಘದಲ್ಲಿ ಶಿಕ್ಷಣ ಮಾಡಿರತಕ್ಕಂಥ, ಸಂಘದ ಒಳಗೆ ಬಂದು ಸ್ವಯಂ ಸೇವಕ ಆಗಿರತಕ್ಕಂಥ ಇಂಥ 100 ಜನ ಸ್ವಯಂ ಸೇವಕರು, 1000 ಜನ ಸ್ವಯಂ ಸೇವಕರು ತಮ್ಮ ಜೀವನದಲ್ಲಿ ಸಣ್ಣ ಪುಟ್ಟ ಸೇವಾ ಕೆಲಸಗಳನ್ನು ಮಾಡ್ತಾ ಮಾಡ್ತಾ ಬೆಳೀತಾ ಇದೆ. ಈ ರೀತಿಯಲ್ಲಿ ಹಿಂದೂ ಸಮಾಜಕ್ಕೆ ಶಕ್ತಿಯಾಗೋಣ. ನಮ್ಮೆಲ್ಲರ ಮನೆಗಳು ಆ ರೀತಿಯ ಹಿಂದೂ ಮನೆಗಳಾಗಿ ನಿರ್ಮಾಣ ಮಾಡುವ, ನಮ್ಮಲ್ಲಿರತಕ್ಕಂಥ ಕೆಟ್ಟದನ್ನು ದೂರ ಮಾಡ್ತಾ ಇಡೀ ಹಿಂದೂ ಸಮಾಜನ ಒಂದಾಗಿ ನೋಡುವಂಥ ಒಂದು ಭಾವವನ್ನು ಪ್ರಕಟ ಮಾಡೋಣ. ಇವತ್ತೊಂದು ಸುಂದರ ಮನೆಯನ್ನು ನಿರ್ಮಾಣ ಮಾಡಿದ್ದಾರೆ, ನಾವೆಲ್ಲರೂ ಇದರಲ್ಲಿ ಭಾಗವಹಿಸಿದ್ದೀವಿ. ನಮ್ಮದೇ ಒಂದು ಸ್ವಂತ ಸಂಬಂಧಿಕರ ಮನೆಯ ಸಂಭ್ರಮದ ರೀತಿಯಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೀವಿ. ಸೇವಾ ಕೆಲಸ ಮಾಡಿದಾಗ ಏನು ಸಂತೋಷ ಸಿಗುತ್ತೆ ಅನ್ನುವಂಥದ್ದು ಸಂತೋಷ ಮಾತಿನಿಂದ ನಮ್ಗೆ ಗೊತ್ತಾಯಿತು. ಸಂತೋಷರು ಮಾಡಿದ್ದು ಭಾಷಣ ಅಲ್ಲ. ಆಗ ಅವರೊಂದು 10 ನಿಮಿಷ ಮಾತಾಡಿದರು. ಅದು ಭಾಷಣ ಅಂತ ಅನಿಸ್ತೇ ಇಲ್ಲ, ಬದಲಾಗಿ ಸಂತೋಷರು ಅವರ ಹೃದಯಪೂರ್ವಕವಾದಂಥ ಮಾತುಗಳವರ ಬಾಯಿಯಿಂದ ಬಂತು, ಅವರ ಅನುಭವಗಳವರ ಬಾಯಿಯಿಂದ ಬಂತು. ಸಂತೋಷ ಅವರ ಕಣ್ಣಲ್ಲಿ ಮತ್ತು ಅವರ ಮಾತಿನಲ್ಲಿ ಇರುವಂಥದ್ದು ನಮಗೆ ಗೊತ್ತಾಯಿತು. ಒಬ್ಬ ವ್ಯಕ್ತಿಗೆ ಒಂದು ಸೇವೆ ಮಾಡಿದಾಗ, ಒಳ್ಳೆಯ ಕೆಲಸ ಮಾಡಿದಾಗ ಯಾವ ಭಾವ ಬರ್ತದೆ ಅನ್ನೋದಕ್ಕೆ ಸಂತೋಷರೇ ಇವತ್ತು ನಮಗೆ ಎದುರುಗಡೆಯ ಸಾಕ್ಷಿ. ಅಂಥ ಒಂದೆಲ್ಲ ಕೆಲಸಗಳಿಗೆ ಯಾರೇ ಒಳಿತು ಕೆಲಸ ಮಾಡೋದಾದರೂ ನಾವು ಕೈ ಜೋಡಿಸೋಣ. ಇಂಥ ಕೆಲಸಗಳು 100 ಆಗಲಿ. ನಮ್ಮೆಲ್ಲರ ಸಹಯೋಗದಿಂದ ಯಾರಿಗೆ ಕಷ್ಟ ಇದೆ, ತೊಂದರೆ ಇದೆ, ಅವರ ಬಾಳಿನಲ್ಲಿ ಬೆಳಕು ಕಾಣುವ ಹಾಗೆ ಆಗಲಿ ಅಂತ ಹೇಳ್ತಾ, ಇಂಥ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಅವಕಾಶ ಕೊಟ್ಟದ್ದಕ್ಕೆ ಸಂತೋಷಿಗೆ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ.